ಗೆಲುವಿಗಾಗಿ ದೇವಿಯ ಮೊರೆ ಹೋಗಿದ್ದಾರೆ ಮೈತ್ರಿ ಅಭ್ಯರ್ಥಿ ನಿಖಿಲ್. ದೇವಿಯ ದರ್ಶನವನ್ನ ಪಡೆದ್ರೆ ನಿಖಿಲ್ಗೆ ಜಯ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆ ಮೇಲೆ ಅವರು ದೇವರ ಮೊರೆ ಹೋಗಿದ್ದಾರೆ. ವರ್ಷಕ್ಕೆ 36 ಗಂಟೆ ಮಾತ್ರ ಬಾಗಿಲು ತೆಗೆಯುವಂತಹ ದೇವಿಯ ಶಕ್ತಿ ನಂಬಿ ನಿಖಿಲ್ ಕುಮಾರ್ ದೇವಿಗೆ ಮೊರೆ ಹೋಗಿರುವಂತದ್ದು. ವರ್ಷಕ್ಕೆ ಕೇವಲ 36 ಗಂಟೆ ಮಾತ್ರ ದೇವಸ್ಥಾನದ ಬಾಗಿಲು ತೆರೆದು ದರ್ಶನವನ್ನು ಕೊಡುವಂತಹ ದೇವಿಗೆ ನಿಖಿಲ್ ಕುಮಾರ್ ಈಗ ಮೊರೆ ಹೋಗಿದ್ದಾರೆ. ಹೆಮ್ಮನಹಳ್ಳಿಯ ಚೌಡೇಶ್ವರಿ ದೇಗುಲಕ್ಕೆ ನಿಖಿಲ್ ಕುಮಾರ್ ಭೇಟಿ ನೀಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ಪ್ರಚಾರಕ್ಕೆ ತೆರಳುವ ಮುನ್ನ ನಿಖಿಲ್ ಕುಮಾರ್ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಇದು. ನಿಖಿಲ್ ಕುಮಾರ್ ಮಂಡ್ಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ, ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರ್ ತಮ್ಮ ಇವತ್ತಿನ ಪ್ರಚಾರವನ್ನ ಆರಂಭಿಸುವ ಮುಂಚೆ ಈ ರೀತಿಯಾಗಿ ದೇವರಿಗೆ ಮೊರೆ ಹೋಗಿರುವಂತದ್ದು. ತಾನು ಅಭ್ಯರ್ಥಿ ಆಗೋದು ಖಚಿತ ಅಂತ ಗೊತ್ತಾದ ದಿನದಿಂದಲೂ ಕೂಡ ನಿಖಿಲ್ ಕುಮಾರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಇರೋ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ನೀಡಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ, ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ಹೆಮ್ಮನಹಳ್ಳಿ ಚೌಡೇಶ್ವರಿ ದೇಗುಲಕ್ಕೆ ಭೇಟಿ ನೀಡಿ ನಿಖಿಲ್ ಕುಮಾರ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿಯಲ್ಲಿರುವಂತಹ ದೇವಸ್ಥಾನ ಇದು. ಈ ದೇವರಿಗೆ ಪೂಜೆ ಸಲ್ಲಿಸಿ ಬೇಡ್ಕೊಂಡ್ರೆ ಅಂದುಕೊಂಡಿದ್ದು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರ್ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಲಾಲಿ ಪಾಳ್ಯ ನೀಡ್ತಾರೆ. ರವಿ, ಇಲ್ಲಿ ಇಬ್ರು ಅಭ್ಯರ್ಥಿಗಳು ಮಂಡ್ಯದಲ್ಲಿ ವಿಶೇಷವಾಗಿ ಇಬ್ರು ಅಭ್ಯರ್ಥಿಗಳು ವಿಪರೀತ ಟೆಂಪಲ್ ರನ್ ಅವರು ಅಭ್ಯರ್ಥಿಗಳಾಗ್ತಾರೆ ಅಂತ ಗೊತ್ತಾದ ಕ್ಷಣದಿಂದಲೂ ಕೂಡ ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ನಿಖಿಲ್ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಇವತ್ತು ಹೆಮ್ಮನಹಳ್ಳಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಪ್ರಾರ್ಥನೆ ಎಲ್ಲ ನಡೆದಿದೆ. ಏನು ವಿಶೇಷ ರವಿ? ಮತ್ತು ಸರ್, ಏನು ದೇವೇಗೌಡರ ಕುಟುಂಬ ಯಾವುದೇ ಒಂದು ದಿನ ಆರಂಭ ಮಾಡ್ಬೇಕಾದ್ರೆ ಅದರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಮತ್ತೆ ಆನಂತರ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಅದರಲ್ಲೂ ರಾಜಕೀಯವಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡಿದ ನಂತರ ಏನು ಆ ಪ್ರತಿ ಹಳ್ಳಿಲಿ ಹೋದಂತ ಟೈಮ್ನಲ್ಲಿ ಅಲ್ಲಿ ಯಾವ್ದು ಪ್ರಮುಖ ದೇವಸ್ಥಾನ ಇರ್ತದೆ ಅಲ್ಲಿ ಹೋಗಿ ಪೂಜೆ ಸಲ್ಲಿಸೋದ್ರ ಮೂಲಕ ಒಂದು ದಿನವನ್ನ ಆರಂಭ ಮಾಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಅವರು ಏನು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಮೈಸೂರು ಜಿಲ್ಲೆಯ KR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಆದ್ರೆ KR ನಗರಕ್ಕೆ ಹೋಗಿಂತ ಮುಂಚಿತವಾಗಿ ಮದ್ದೂರು ತಾಲೂಕಿನ ಯಮನಹಳ್ಳಿಯಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನದ ವಿಶೇಷ ಅಂದ್ರೆ ವರ್ಷದಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಓಪನ್ ಆಗುತ್ತೆ. ಅಂದ್ರೆ 36 ಗಂಟೆ ಮಾತ್ರ ಇದು ಓಪನ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿ ವರ್ಷ 36 ಗಂಟೆಗಳ ಕಾಲ ತೆಗೆದಿರ್ತದೆ. ಹೀಗಾಗಿ ನಿನ್ನೆ ಬೆಳಿಗ್ಗೆ ಈ ಒಂದು ದೇವಸ್ಥಾನದ ಬಾಗಿಲು ತೆರೆಯಲಾಗಿದೆ. ಇವತ್ತು ಮಧ್ಯರಾತ್ರಿ ಬಾಗಿಲನ್ನ ಕ್ಲೋಸ್ ಮಾಡೋದಾಗುತ್ತೆ. ಈ ನಡುವೆ ಈ 36 ಗಂಟೆಗಳಲ್ಲಿ ಯಾರು ಬಂದು ಈ ದೇವರ ದರ್ಶನವನ್ನ ಪಡಿತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಮನೆ ಮಾಡಿದ್ದಾರೆ. ಆರಂಭಕ್ಕೆ ಮುಂಚಿತವಾಗಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಆ ನಂತರ ಅವರು ತಮ್ಮ ಪ್ರಚಾರ ಕಾರ್ಯವನ್ನ ಆರಂಭ ಮಾಡಲಿಕ್ಕೆ KR ನಗರಕ್ಕೆ ಹೊರಟಿದ್ದಾರೆ. ಥ್ಯಾಂಕ್ ಯು ರವಿ.